ಹಾಯ್ ಎಲ್ಲರಿಗೂ ಬೆಳಗಿನ ಶುಭೋದಯ. ನೋಡಿ, ಉತ್ತರ ಕರ್ನಾಟಕದಲ್ಲಿ ಒಂದು ಹುಳಿ ಬುತ್ತಿ ಅಂತ ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತೆ. ಉತ್ತರ ಕರ್ನಾಟಕದಲ್ಲೇ ತುಂಬ ಫೇಮಸ್ಸು. ಯಾರು ವಿಡಿಯೋ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನೋಡಿ. ನೋಡಿ, ನಾನು ಇಷ್ಟು ಹುಣಸೆಹಣ್ಣು ಕ್ಲೀನಾಗಿ ಒಂದು ಸಲ ತೊಳೆದ್ಬಿಟ್ಟು ನೈಟೇ ನೆನೆ ಹಾಕ್ತಾಯಿದ್ದೀನಿ. ನೋಡಿ ನೈಟು ನೆನೆ ಹಾಕ್ಕೋಬೇಕಿದನ್ನ, ತಿರುಗಡೆ ಮಾಡ್ಕೋಬೇಕಿದನ್ನು. ನೋಡಿ, ರುಬ್ಬೋಕ್ಕೆ ನಾನು ಒಂದೊಂದು ಸ್ಪೂನಷ್ಟು ಹೆಸರುಬೇಳೆ, ಉದ್ದಿನಬೇಳೆ, ಕಡಲೆಬೇಳೆ ಹುರ್ಕೊಂಡಿದ್ದೀನಿ. ಒಂದು ಬೆಳ್ಳುಳ್ಳಿ ಕೂಡ ತೊಗೊಂಡಿದ್ದೀನಿ ನೋಡಿ. ಮತ್ತು ಸ್ವಲ್ಪ ಸಾಸಿವೆ ಕೂಡ ತೊಗೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಹಸಿ ಶುಂಠಿ, ಸ್ವಲ್ಪ ಒಣ ಕೊಬ್ಬರಿ ಕೂಡ ತೊಗೊಂಡಿದ್ದೀನಿ. ನಿಮ್ಮ ಮುಂದೆನೇ ಕಾಣಿಸ್ತಿದೆ ನಾನು ಎಷ್ಟು ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ ಅಂತ. ಯಾರು ವಿಡಿಯೋ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ. ನೋಡಿದ ಮೇಲೆ ಒಂದು ಲೈಕ್ ಕೊಡೋದು ಮರಿಬೇಡಿ. ಬನ್ನಿ ಯಾವ ಥರ ಮಾಡೋದು ಅಂತ ನೋಡೋಣ. ನೋಡಿ, ನೈಟ್ ನೆನೆ ಹಾಕಿದ್ನಲ್ವ ಹುಣಸೆಹಣ್ಣು, ಇದನ್ನು ಚೆನ್ನಾಗಿ ಕಿವುಚ್ಬಿಟ್ಟು ಇವಾಗ ರಸ ತಕ್ಕೋಬೇಕು. ನೋಡಿ, ಚೆನ್ನಾಗಿ ನೆಂದಿದೆ ಇದು ಹುಣಸೆಹಣ್ಣು. ಒಂದು ತುಂಬ ರುಚಿಯಾಗಿರುತ್ತೆ. ನಮ್ಮ ಕಡೆ ಎಲ್ಲ ಹೊಲಕ್ಕೆ ಏನಾದರೂ ಫಂಕ್ಷನ್ ಮಾಡಿದರೆ ಇದೇ ಥರ ಮಾಡ್ತಾರೆ. ತುಂಬ ರುಚಿಯಾಗಿರುತ್ತೆ. ನೋಡಿ, ಇವಾಗ ಕಿವುಚಿಟ್ಕೊಂಡಿದ್ದೀನಿ. ಇದನ್ನು ಸೋಸ್ಕೋಬೇಕು. ಯಾರು ವಿಡಿಯೋ ಸ್ಕಿಪ್ ಮಾಡಬೇಡಿ. ನೋಡಿ, ಒಂದು ಇದರಲ್ಲಿ ಸೋಸ್ಕೊತಾ ಇದ್ದೀನಿ ನೋಡಿ, ಜರಡಿಲಿ. ನೋಡಿ, ಹುಣಸೆಹಣ್ಣು ಚೆನ್ನಾಗಿ ನೆಂದಿತ್ತಲ್ವ, ಹಾಗಾಗಿ ಅದರಲ್ಲಿ ಏನು ಉಳಿದಿಲ್ಲ. ಫುಲ್ ಎಲ್ಲ ಕಿವುಚಿದ ತಕ್ಷಣ ಏನು ಎಷ್ಟು ಇದು ಇಲ್ಲ, ಹುಳಿ ಎಲ್ಲ ಫುಲ್ ನೆಂದು ಇದು ಆಗಿದೆ. ನೋಡಿ, ಸೋಸ್ಕೊಂಡಿದ್ದಾಯ್ತು ಇವಾಗ. ನೋಡಿ, ಹುಣಸೆಹಣ್ಣೆಲ್ಲ ಫುಲ್ ನೆಂದಿದ್ದಕ್ಕೆ ಏನು ಉಳಿದಿಲ್ಲ ಅದರಲ್ಲಿ ಹುಣಸೆಹಣ್ಣಲ್ಲಿ. ಇದು ಹೊಸ ಹುಣಸೆಹಣ್ಣು, ಕರಿ ಹುಣಸೆಹಣ್ಣಲ್ಲ. ಹಳೇದಾಗಿದ್ದರೆ ತುಂಬ ಕರ್ರಗಿರ್ತಿತ್ತು. ಇದು ಹೊಸ ಹುಣಸೆಹಣ್ಣಾಗಿದ್ದಕ್ಕೆ ಬೆಳ್ಳಗಿದೆ. ನೋಡಿ, ಇಷ್ಟು ಇವಾಗ ಸೋಸಿದ ಮೇಲೆ ಇಷ್ಟು ಸಿಕ್ಕಿದೆ ನೋಡಿ, ಇಷ್ಟು ಮಂದಗಾಗಿದೆ. ಇವಾಗ ನೋಡಿ, ಇದನ್ನು ಒಗ್ಗರಣೆಗೆ ಹಾಕಬೇಕು. ಬನ್ನಿ ಯಾವ ಥರ ಹಾಕೋದು ಅಂತ ನೋಡೋಣ. ನೋಡಿ, ನಾನು ಒಂದು ಪಾತ್ರೆ ಇಡ್ತಾಯಿದ್ದೀನಿ. ಗ್ಯಾಸ್ ಹಚ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕ್ಕೊಳೋಣ. ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡ್ರೆ ಸಾಕು, ತುಂಬ ಏನು ಬೇಡ. ನಾನು 2 ಗ್ಲಾಸ್ ಅಕ್ಕಿಗೆ ಮಾಡ್ತಿರೋದಲ್ವ, ಹಾಗಾಗಿ ನೀವು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಪ್ರಮಾಣ ತಗೊಂಡು ಮಾಡ್ಕೊಳ್ಳಿ. ನೋಡಿ, ಇವಾಗ ಸ್ವಲ್ಪ ಸಾಸಿವೆ ಹಾಕಿದೆ ನಾನು, ಚಿಟಪಟ ಅಂತಿದೆ. ಇವಾಗ ನೋಡಿ, ಬೆಳ್ಳುಳ್ಳಿ ನಾನು ಇಷ್ಟು ತೊಗೊಂಡಿದ್ದೆ, ಬೆಳ್ಳುಳ್ಳಿ ಕೂಡ ಹಾಕ್ಕೊಂಡಿದ್ದೀನಿ ನೋಡಿ. ಬೆಳ್ಳುಳ್ಳಿ ಜಜ್ಜಿ ಹಾಕ್ತಾಯಿಲ್ಲ ನಾನು, ಹಾಗೆ ಕಟ್ ಮಾಡಿ ಹಾಕ್ತಾ ಇರೋದು ನೋಡಿ. ಈ ಥರ ಹಾಕಿದರೆ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಒಂದು ಸಲ ಬೇಕಾದ್ರೆ ಈ ಥರ ಮಾಡಿ ನೋಡಿ. ನೋಡಿ, ಒಂದು ಸ್ವಲ್ಪ ಬೆಳ್ಳುಳ್ಳಿ ಕಲರ್ ಚೇಂಜ್ ಆಗಲಿ ಅಷ್ಟೇ, ತುಂಬ ಏನು ಬೇಡ.
ನೋಡಿ ಇವಾಗ ನಾವು ಹುಣಸೆಹಣ್ಣು ಸೋಸಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ತಾಯಿದ್ದೀನಿ ನೋಡಿ. ನೋಡಿ ಇವಾಗ ಹಾಕಿದ್ಮೇಲೆ ಇದು ಚೆನ್ನಾಗಿ ಕುದ್ದು ಸ್ವಲ್ಪ ಮಂದಗಾಗಬೇಕು, ಅಲ್ಲಿವರೆಗೂ ಕುದಿಸ್ಬೇಕು. ಇದನ್ನು ಮೀಡಿಯಮ್ ಗ್ಯಾಸ್ ಒಲೆ ಇಟ್ಟು ನೋಡಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿ ಸ್ವಲ್ಪನೇ ಉಪ್ಪು ಹಾಕ್ಕೊಳ್ಳಿ, ಟೇಸ್ಟಿಗೆ ಅಷ್ಟೇ, ತುಂಬ ಏನು ಬೇಡ. ನೋಡಿ ಇದು ಕುದಿಯೋ ಅಷ್ಟರಲ್ಲಿ ಇವಾಗ ನಾವು ರುಬ್ಬೋಕ್ಕೆ ಐಟಮ್ ತಗೊಂಡಿದ್ವಲ್ಲ ಅದನ್ನು ರುಬ್ಕೊಂಬಂದಿದ್ದೀನಿ ನೋಡಿ ನಾನು. ನೋಡಿ ಈ ಪ್ರಮಾಣದಲ್ಲಿ ನಾನು ರುಬ್ಬಿದ್ದೀನಿ, ಯಾವ ಥರ ಇದೆ ಅಂತ ನೋಡಿ. ನೋಡಿ ಇದು ರುಬ್ಬಿದ ಮೇಲೆ ಎಷ್ಟು ಘಮ 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 ಅಂತಿರುತ್ತೆ ಗೊತ್ತಾ, ಮನೆಯೆಲ್ಲ ತುಂಬ ಘಮ ಘಮ ಅನ್ನುತ್ತೆ. ನೋಡಿ ಈ ಕಡೆ ಕುದೀತಾ ಇದೆ ನೋಡಿ. ಇದು ಇವಾಗ ಇದು ಕುದ್ದು ಗಟ್ಟಿ ಆಗ್ತಿದೆ. ನೋಡಿ ಇವಾಗ ಉಪ್ಪು ಹಾಕ್ತಾ ಇದ್ದೀನಿ ನಾನು, ಮತ್ತೆ ಸ್ವಲ್ಪ ಕಮ್ಮಿ ಆಗಿತ್ತು ಹಾಗಾಗಿ ಮತ್ತೆ ಹಾಕ್ತಾ ಇದ್ದೀನಿ. ನೋಡಿ ಕುದೀತಾ ಕುದೀತಾ ತುಂಬ ಗಟ್ಟಿ ಆಗುತ್ತೆ ಇದು. ನೋಡಿ ಪಕ್ಕದಲ್ಲಿ ಕೂಡ ನಾನು ಇಷ್ಟು ಆದರೆ ಆಯಿತು. ನೋಡಿ ಇವಾಗ ನಾನು ರೈಸ್ ಕೂಡ ಮಾಡಿದ್ದೀನಿ ನೋಡಿ, 2 ಗ್ಲಾಸ್ ರೈಸು. ನೋಡಿ ಇವಾಗ ಈ ಕಡೆ ಆಗಿದೆ, ಇದು ರೈಸ್ ಕೂಡ ರೆಡಿ ಆಗಿದೆ, ಮಿಕ್ಸಿ ಕೂಡ ರೆಡಿ ಆಗಿದೆ. ಈ ಹದಕ್ಕೆ ಬಂದರೆ ಸಾಕು, ಗ್ಯಾಸ್ ಆಫ್ ಮಾಡಿಬಿಡೋಣ ಇವಾಗ. ನೋಡಿ ಇಷ್ಟು ಗಟ್ಟಿ ಆದರೆ ಸಾಕು, ತುಂಬ ಏನು ಕುದಿಸೋದು ಬೇಡ. ಇವಾಗ ರೆಡಿ ಆಗಿದೆ ಇದು ಹುಳಿ. ನೋಡಿ ಈ ಕನ್ಸಿಸ್ಟೆನ್ಸಿ ಬಂದಾಗೆ ನೀವು ಗ್ಯಾಸ್ ಆಫ್ ಮಾಡ್ಕೊಂಬಿಡಿ. ಬನ್ನಿ ಇವಾಗ ಬುತ್ತಿ ಕಲಸೋಣ. ನೋಡಿ ಪಕ್ಕದಲ್ಲಿ ಹೆಸರು ಕಾಳು ಕೂಡ ಬೇಯಕ್ಕಿಟ್ಟಿದ್ದೆ ನಾನು. ನೋಡಿ ಸ್ವಲ್ಪನೇ ನಾನು ನೋಡಿ ಬುತ್ತಿ ಕಲಸಿದ್ದೀನಿ, ಸ್ವಲ್ಪ ಹುಳಿ ಸ್ವಲ್ಪ ಸಮಾನ ಹಾಕಿ ಕಲಸಿ ತೋರಿಸ್ತಾ ಇದ್ದೀನಿ. ಈ ಥರ ಉಂಡೆ ಕೂಡ ಮಾಡಿದ್ದೀನಿ. ನೀವು ಯಾವ ಥರ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ, ನಾನು ಯಾವ ಥರ ಮಾಡಿದ್ದೀನಿ ಅಂತಲೂ ಕಮೆಂಟ್ ಮಾಡಿ. ನೋಡಿ ತಟ್ಟೆ ಕೂಡ ಸರ್ವ್ ಮಾಡಿದ್ದೀನಿ. ಉತ್ತರ ಕರ್ನಾಟಕದಲ್ಲೇ ತುಂಬ ಫೇಮಸ್ ಇದು. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ಈ ದಿನ ಎಲ್ಲರಿಗೂ ಶುಭವಾಗಲಿ.